टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಭಾಳ ಬೆಳವಣಿಗೆ ಆಗಿಲ್ಲ, ಆಗಿದ್ದೋ ಮುಂದುವರೆದ ಅಷ್ಟೇ. ಅದಕ್ಕೆ ಈಗ ಒಂದು ಹಂತಕ್ಕೆ ಬರ್ತದೆ ಅದು. ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನು ಮುಗೀತು, ಬೇರೆ ಬೇರೆ ಕಾರಣಗಳ ಸಲುವಾಗಿ ಮೇಲೆ ಹೈಕಮಾಂಡದ ವರಿಷ್ಠರು ಬ್ಯುಸಿ ಇದ್ದರು. ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ, ಇದಾದಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು. ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡಿಗಿದೆ, ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಸರ್, ದಿನಕ್ಕೆ ವಿಜೇಂದ್ರ ಅವರ ವಿರೋಧಿ ಬಲಾಟೆ ಆಗ್ತಿದೆ. ಬೊಮ್ಮಾಯಿ, ಸೋಮಣ್ಣ ಎಲ್ಲಿ ಅವರೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರಿ ನೀವು? ಎಲ್ಲಿ ಕೊಟ್ಟಿಲ್ಲ. ಲಿಂಗಾಯತ ಮೀಟಿಂಗ್ ಅಲ್ಲ, ಎಲ್ಲಿ ಯಾರು ಕರೆದಾರ? ಲಿಂಗಾಯತ ಮೀಟಿಂಗ್ ಯಾರು ಕರೆದಾರ? ಎಲ್ಲಿ ನಡೀತಾ ಇದೆ? ಯತ್ನಾಳ್ ನೇತೃತ್ವದಲ್ಲಿ ಅಲ್ಲ, ಎಲ್ಲಿ ಯಾರು ಕರೆದಾರ? ಯಾರು ಹೇಳಿದರು? ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿಲ್ಲ. ಪತ್ರಿಕೆಯಲ್ಲೇ ಅಷ್ಟೇ ನೋಡ್ತಿದ್ದೀನಿ ನಾನು. ಪಾಪ ಯತ್ನಾಳ್ ಹೇಳ್ತಾ ಇದ್ದಾರೆ. ನನಗೂ ಅವ್ರ ಸ್ಟೇಟ್ಮೆಂಟು ನೋಡಿಲ್ಲ ನಾನು. ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇದೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ, ನನಗೆ ಯಾರೂ ಹೇಳಿನೂ ಇಲ್ಲ. ಒಂದು ವೇಳೆ ಏನಾದ್ರು ಲಿಂಗಾಯತರು ಒಂದು ವೇಳೆ ಪ್ರಶ್ನೆ ಇಲ್ಲ, ಈಗ ಪ್ರಶ್ನೆ ಉತ್ತರ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಅಂತ ಯಾಕೆ ಅದು ಆ ಮೀಟಿಂಗ್ ಐತೆ ಅನ್ನೋದು ಈಗ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಬರಬೇಕಾಗಿತ್ತಲ್ಲ, ಹಂಗೆ ನನಗೆ ಯಾಕೆ ಬಂದಿಲ್ಲ? ಹಂಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳೆ ಆಗ್ತವೆ, ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ. ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಟೀಮ್ಗೆ ದಿಲ್ಲಿಯಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರೋ ಯಾರಿಗೆ ಕೊಟ್ಟಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಸಮಸ್ಯೆ ಇಲ್ಲ ಅಂತ ಹೇಳೋಲ್ಲ, ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ. ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ. ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಬಿಜೆಪಿ. ಇವು ನೋಡ್ರಿ, ರಾಜಕೀಯ ಪಕ್ಷದಲ್ಲಿ ಇವೆಲ್ಲ ಕಾಮನ್. ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಕತ್ತೀವಿ, ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ. ಆದ್ರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ. ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು, ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ. ಹೀಗಾಗಿ ಇದೇನು ಹೊಸದಲ್ಲ. ಈಗ ಮಾಧ್ಯಮನೂ ಭಾಳ ಆ್ಯಕ್ಟಿವ್ ಆಗಿದೆ, ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತದೆ. ಒಂದೇಳೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಮ್ಮ ಬಿಜೆಪಿ ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಟ್ಟೆ ಕೊಡ್ತೀನಿ ನಾನು. ಇನ್ನೂರಿಗೆ ಯಾರು ವರಿಷ್ಠರು ಏನು ಕೇಳಿಲ್ಲ.